ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ನಾನು ಕೊಡುವಂಥ ಒಂದು ಮಾಹಿತಿ ಏನಂತಂದರೆ, ಈ ವಿಡಿಯೋದಲ್ಲಿ ಫಿಲ್ಟರ್ ಬೋರ್ಗಳು, ಈ ಸ್ಯಾಂಡ್ ಬೋರ್, ಫಿಲ್ಟರ್ ಬೋರ್, ಮರಳು ಬೋರ್ ಏನು ಕೇಳ್ತೀವಲ್ಲ, ಈ ಥರ ಬೋರ್ಗಳು ತುಂಬ ಜನಪ್ರಿಯ ಆಗ್ತಾಯಿದೆ. ನಾನು ಈ ವರ್ಷದಲ್ಲಿ ಒಂದು ಸಾವಿರಾರು ಫಿಲ್ಟರ್ ಬೋರ್ವೆಲ್ಗಳಿಗೆ ಪಾಯಿಂಟನ್ನು ಕೊಟ್ಟಿದ್ದೀನಿ. ಪಾಯಿಂಟ್ ಕೊಡೋಂಥದ್ದೇನು ದೊಡ್ಡ ಟೆಕ್ನಾಲಜಿ ಏನಲ್ಲ. ಎಲ್ಲೆಲ್ಲಿ ನಿಮಗೆ ಮರಳಿನ ಸೆಲೆ ಇದೆ, ಮರಳಿನ ದಿಂಬಿದೆ, ಮರಳಿನ ಪ್ರೊಫೈಲ್ ಇದೆ, ಇಲ್ಲಿ ನೀವು ಬೋರ್ವೆಲ್ ತೋಡಿದ್ರೆ ಖಂಡಿತ ನಿಮಗೆ ಸಾಕಷ್ಟು ನೀರು ಬರ್ತದೆ. ತುಂಬ ಕಡಿಮೆ ವೆಚ್ಚ, ದೀರ್ಘಕಾಲ ಬಳಕೆ ಬರುವಂಥದ್ದು. ಇಂಥ ಬೋರ್ಗಳು ಸಿಹಿ ನೀರಿನ ಬುಗ್ಗೆಗಳಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗ್ತೀನಿ. ಆದ್ಮೇಲೆ ನೀವು ನೋಡುವಂಥ ಸ್ಥಳ ಬಂದು ಕರ್ನಾಟಕದ ಗಡಿ, ಆಂಧ್ರ ಪ್ರದೇಶದ ಗಡಿ. ಈ ಒಂದು ಸ್ಥಳದಲ್ಲಿ ಪೆನುಗೊಂಡ ಅಂತ ಒಂದು ದೊಡ್ಡ ಊರು ಬರ್ತದೆ. ಅಲ್ಲಿ ಪೆನ್ನಾ ನದಿ ಇದೆ. ಈ ಪೆನ್ನಾ ನದಿ ಒಳಗೆ ನಿಮಗೆ ಬೋರ್ವೆಲ್ಗಳನ್ನು ತೋರಿಸ್ತಾ ಇದ್ದೀನಿ. ನದಿಯಲ್ಲಿ ಬೋರ್ವೆಲ್ಗಳು, ನದಿಯಲ್ಲಿ ಬೋರ್ ಅಂದರೆ ನಮಗೆಲ್ಲ ಒಂದು ಆಶ್ಚರ್ಯ ಆಗುತ್ತೆ. ಇದನ್ನು ಬೋರ್ವೆಲ್ ಅನ್ನೋಕ್ಕಿಂತಲೂ ಒಂದು ಕೈ ಬೋರು, ಫಿಲ್ಟರ್ ಬೋರು, ಮರಳು ಬೋರು ಅಂತ ಏನು ಪದಗಳು ಹೇಳ್ತೀವಲ್ಲ ಅಂಥದ್ದು. ಈ ಮರಳಿನ ಥಿಕ್ನೆಸ್ ಬಂದು ಒಂದು 30 ಅಡಿವರೆಗೂ ಮಾತ್ರ ಮರಳಿದೆ. ಮರಳಿನ ಕೆಳಭಾಗದಲ್ಲಿ ಆಲ್ರೆಡಿ ಗ್ರಾನೈಟ್ ಬಂಡೆ ಬಂದುಬಿಡ್ತದೆ, ಪೆನುಗೊಂಡ ಗ್ರಾನೈಟ್ಸ್ ಅಂತ ಹೇಳ್ತೀವಿ. ಈ ಒಂದು ಮರಳಿನ ಒಳಗೆ ಈ ಥರ ಒಂದು ಕೈ ಬೋರ್ಗಳನ್ನು ಕೇವಲ 2 ತಾಸಲ್ಲಿ ಒಂದು ಬೋರ್ವೆಲ್ ರೆಡಿ ಮಾಡಿಬಿಡ್ತಾರೆ. ನನ್ನ ಪ್ರಕಾರ 5-10 ಸಾವಿರ ರೂಪಾಯಲ್ಲಿ ಒಂದು ಬೋರ್ವೆಲ್ನ ರೆಡಿ ಮಾಡ್ಬೋದು. ಈ ಥರ ಪ್ರತಿಯೊಬ್ಬರು ಈ ಪೆನುಗೊಂಡ ಪಕ್ಕದಲ್ಲಿ ಇರ್ತಕ್ಕಂಥ ಪೆನ್ನಾ ನದಿ, ಆಲ್ ಅಲಾಂಗ್ ಪೆನ್ನಾ, ಎಲ್ಲ ಕಡೆಗೆ ನದಿಯ ಉದ್ದಗಲಕ್ಕೂ ಎರಡೂ ಬದಿಯಲ್ಲೂ ಈ ಥರ ಮರಳು ಬೋರ್ಗಳನ್ನೆಲ್ಲ ಕೊರೆದು ಇಲ್ಲಿಂದ ಅವರ ಕೃಷಿ ಭೂಮಿಗೆ ನೀರನ್ನು ಕೊಂಡೋಗುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಈ ಥರದಲ್ಲಿ ನಾವು ನೀರಿಗೋಸ್ಕರವಾಗಿ ಆಳದ ಬೋರ್ವೆಲ್ಗಳನ್ನು ಕೊರೆಸಿ ನೀರನ್ನು ತೆಗಿತಕ್ಕಂಥ ಪ್ರಯತ್ನದಲ್ಲಿ ಸೋತಿರ್ತಕ್ಕಂಥ ರೈತರು, ಅವರ ಕೃಷಿ ಭೂಮಿಗಳಲ್ಲಿ 10 ಬೋರ್ವೆಲ್ ಕೊರೆದು ನೀರೇ ಇಲ್ಲ, ನೀರು ಬರ್ತದೆ, ಬಂದರೂ ಮಳೆಗಾಲದಲ್ಲಿ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೈತರು ನದಿಯ ಪೆನ್ನಾ ನದಿಯ ಎಡಭಾಗ, ಬಲಭಾಗಕ್ಕೆ, ನದಿಯ ಮಧ್ಯಭಾಗಕ್ಕೆ ಬಂದು ಬೋರ್ವೆಲ್ಗಳನ್ನು ಕೊರೆದು ಇದಕ್ಕೆಲ್ಲ ಮೋಟ್ರ್ ಪಂಪೆಲ್ಲ ಅಳವಡಿಸಿ ಕರೆಂಟಿನ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಇಲ್ಲಿಂದ ಸುಮಾರು 5-10 ಕಿಲೋಮೀಟರ್ ಉದ್ದದ ಪೈಪ್ಲೈನ್ಗಳನ್ನು ಕೊಂಡೋಗಿ ಅವರಲ್ಲಿ ಕೃಷಿ ಮಾಡುವಂಥ ಚಟುವಟಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಭಾಳಷ್ಟು ಜನ ಕೇಳ್ಬೋದು. ಈ ಪೆನ್ನಾ ನದಿ ವಿಶೇಷತೆ ಏನು ಅಂತಂದರೆ, ಮಳೆಗಾಲದ ದಿನಗಳಲ್ಲಿ ಹರಿದೋಗುತ್ತೆ ನೀರು. ಮಳೆಗಾಲ ಮುಗಿದ ಮೇಲೆ ನದಿಯ ಪಾತ್ರದಲ್ಲಿ ನೀರಿರಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಬೇಸಿಗೆ ದಿನಗಳಲ್ಲಿ ಆ ನೀರನ್ನು ಪಡೀತಕ್ಕಂಥ ಒಂದು ಪ್ರಯತ್ನ. ಈ ಒಂದು ಸಣ್ಣ ಹಳ್ಳಿಯ ಒಂದು ಚಿತ್ರಣ ಇದು. ಇದೇ ಒಂದು ಆ ಸ್ಥಳ. ಇಲ್ಲೆಲ್ಲ ಹಸುಗಳೆಲ್ಲ ನೀವು ಓಡಾಡ್ತಕ್ಕಂಥದ್ದನ್ನೆಲ್ಲ ನೀವು ನೋಡ್ತಾ ಇದ್ದೀರ. ಇಂತಹ ಸ್ಥಳಗಳು ಎಲ್ಲೆಲ್ಲಿ ಲಭ್ಯಗಳಿದೆ, ಕರ್ನಾಟಕದಲ್ಲಾಗ್ಬೋದು, ರಾಜ್ಯದ, ದೇಶದ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನಮಗೆ ಇಂಥ ಒಂದು ಸ್ಥಳಗಳಿದೆ, ಮರಳಿನ ಒಳಗೆ ನೀರಿನ ಪಸೆ, ಜಲ, ಬುಗ್ಗೆಗಳು, ಸ್ಪ್ರಿಂಗ್ಸ್ ಅಂತ ಹೆಂಗೆ ಕರಿತೀವಲ್ಲ ಅಂಥ ಸ್ಥಳಗಳಿದ್ದರೆ ಖಂಡಿತ ನೋಡಿ. ಇಲ್ಲೆಲ್ಲ 5 ಅಡಿ 3 ಅಡಿಗೆ ಒಂದು ಬೋರ್ಲ್ ಹಾಕಿದರೆ, ಒಂದು ಬೋರಿಂದ ಇನ್ನೊಂದು ಬೋರ್ಗೆ ಅಷ್ಟು ಹತ್ರ. ಇಂಥ ಸ್ಥಳಗಳಲ್ಲಿ ಖಂಡಿತ ನೀರನ್ನ ಪಡಿಬೋದು. ಈ ಥರ ಪಡೆದಂಥವರು ನಮ್ಮಲ್ಲಿ ಭಾಳಷ್ಟು ಜನರಿದ್ದಾರೆ. ಅವರ ಮಾಹಿತಿಗಳನ್ನು ವೇದಾವತಿ ನದಿಯಲ್ಲೂ ಇಂಥ ಒಂದು ಪ್ರಯತ್ನಗಳಾಗಿದೆ. ಇದು ಒಂದು ಸೀನ್ ನೀವು ಕಾಣಿಸ್ತಾ ಇದೆಯಲ್ಲ, ಈ ಥರ ಪ್ರದೇಶಗಳಲ್ಲಿ ಸಾಕಷ್ಟು ರೈತರು 20-30 ವರ್ಷದಿಂದ ಕೊರೆದಂಥ ಫಿಲ್ಟರ್ ಬೋರ್ಗಳಲ್ಲಿ ಇವತ್ತು ನೀರು ಬರ್ತಾ ಇದೆ. ಯಾವ ಥರ ಅನ್ನಲಿಕ್ಕೆ, ಈ ಒಂದು ನಮ್ಮ ಸ್ಯಾಂಡ್ ಬೋರ್, ಫಿಲ್ಟರ್ ಬೋರ್ ಅಂತ ಹೇಳ್ತೇವೆ. ಈ ಸ್ಯಾಂಡ್ ಬೋರ್ ಮಾಡುವಂಥ ವಿಧಾನ ಎಲ್ಲಿ ಮಾಡ್ತೀವಿ ಅಂತಂದರೆ, ವೈಜ್ಞಾನಿಕವಾಗಿ ಜಿಯಾಲಜಿಸ್ಟ್ ಆಗಿರ್ತಕ್ಕಂಥವ್ರು ಮೇಲ್ಮಟ್ಟದಲ್ಲಿ ಇರುವಂತಹ ಒಂದು ಸ್ಥಳಗಳನ್ನು ಪತ್ತೆ ಮಾಡಿ, ಎಲ್ಲಿ ಕಲ್ಲು ಬಂಡೆ ಒಳಗೆ ಕೊರೆಯುವಂಥದ್ದಲ್ಲ, ಎಲ್ಲಿ ಮರಳು ಸಡಿಲವಾಗಿರ್ತದೆ ಅಂಥ ಜಾಗದಲ್ಲಿ ಸಾವಿರಾರು ವರ್ಷಗಳಿಂದ ನೀರು ತುಂಬಿರ್ತದೆ, ಬಿದ್ದಂಥ ಮಳೆ ನೀರು, ಆ ಜಾಗದಲ್ಲಿ ಕೊರೆಯತಕ್ಕಂಥ ಟೆಕ್ನಾಲಜಿಗೆ ಸ್ಯಾಂಡ್ ಬೋರ್ ಅಂತ. ಇದು ಪಾರಂಪರಿಕ ವಿಧಾನ, ಸಾವಿರಾರು ವರ್ಷಗಳಿಂದ ಮಾಡ್ತಕ್ಕಂಥ ವಿಧಾನ. ಇದು ರೂರಲ್ ಇನೋವೇಷನ್ ಅಂತ, ಗ್ರಾಮೀಣರು ಕಂಡಿರ್ತಕ್ಕಂಥ ವಿಧಾನ. ಸ್ಥಳೀಯರೇ ಬೋರ್ವೆಲ್ ಕೊರೆದು ಅದರಿಂದ ತೆಗಿತಕ್ಕಂಥ ವಿಧಾನಕ್ಕೆ ಸ್ಯಾಂಡ್ ಬೋರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಈ ಥರ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಕಾವೇರಿ ವಾಟರ್ ಶೆಡ್ ಆಗ್ಬೋದು, ವೇದಾವತಿ ಆಗ್ಬೋದು, ನದಿ ಪಾತ್ರಗಳಲ್ಲಿ ಮಾಡುವಂಥ ವಿಧಾನಕ್ಕೆ ಸ್ಯಾಂಡ್ ಬೋರ್ ಅಂತಂದೇಳಿ. ಇದರಿಂದ ಸಾಕಷ್ಟು ಪ್ರಮಾಣದಂಥ ನೀರನ್ನು ತೆಗಿಲಿಕ್ಕೆ ಇದು ಸರಳವಾದಂಥ ಒಂದು ವಿಧಾನ. ತಾಂತ್ರಿಕತೆ ಎಷ್ಟು ಸರಳ ಅಂತಂದ್ರೆ, ಲೋಕಲ್ ಗ್ರಾಮೀಣ ರೈತರೇ ಮಾಡುವಂಥ ವಿಧಾನ. ಇದಕ್ಕೆ ಜಸ್ಟ್ ಮರಳಿನ ಒಂದು ಸ್ಥಳವನ್ನು ಪತ್ತೆ ಮಾಡ್ತಾರೆ. ಡೀಪ್ ಸ್ಯಾಂಡ್ ಇರಬೇಕು. ಆ ಜಾಗದಲ್ಲಿ ಸುಮಾರು 15, 20, 30 ಅಡಿ ಮರಳು ಇರ್ತದೆ. ಅಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಿಗ್ತದೆ. ಆ ಮರಳಲ್ಲಿ ಒಂದು ರಂಧ್ರ ಕೊಡೋದು, ಅದಕ್ಕೆ ಈ ತರ ಫಿಲ್ಟರ್ ಕೇಸಿಂಗ್ ಹಾಕ್ಬಿಟ್ರೆ ನೀರನ್ನು ತೆಗಿತಕ್ಕಂಥ ವಿಧಾನ. ಇದು ವೇದಾವತಿ ನದಿಯಲ್ಲಿ ವೇದಾನಂದ ಮೂರ್ತಿಯವರ ಕೃಷಿ ಭೂಮಿಯಲ್ಲಿ ಮಾಡಿರೋಂಥ ಇದು ವಿಧಾನ. ಸುಮಾರು ಇದು ಆಳ ಎಷ್ಟಿದೆ?
28. ಇದು ಕೋರ್ಸ್ ಎಷ್ಟು ದಿವಸ ಆಯಿತು? ಅಷ್ಟೇ 3 ತಿಂಗಳು ಅಷ್ಟೇನಾ? ಹಾಂ ಹಾಂ. ಅದು ಕೊರಿಯವ್ರು ಇಲ್ಲೇ ಇದ್ದಾರೆ? ಬೋರ್ ಕೊರಿಯವ್ರು ರಾಯದುರ್ಗದಿಂದ ಬರ್ತಾರೆ? ಓಕೆ. ಇದು ಎಷ್ಟು ಗಂಟೆ ತಗೊಂಡ್ರು ಬೋರ್ ಕೊರಿಯಲಿಕ್ಕೆ? ಹ್ಞೂ 2 ಗಂಟೆ 3 ಗಂಟೆಗೆ ಆಗ್ಬಿಡ್ತಾರೆ. ಆಮೇಲೆ ಪೈಪ್ ಹಾಕೋದಷ್ಟೇ. ಹ್ಞೂ. ಅದು ಕಲ್ಲು ಇಲ್ಲ ಮಣ್ಣಿತ್ತು ಅಂದ್ರೆ ಇನ್ನು ಜಲ್ದಿ ಆಗುತ್ತೆ. ಅದು ಇರೋದ್ರಿಂದ ಆ ಕಲ್ಲು ಬಂದು ಹಾಂ ಕಟ್ಕೋ ದೊಡ್ಡ ಕಲ್ಲು ಬರಬಾರ್ದು ಅದಕ್ಕೆ. ಹ್ಞೂ. ಸೀದಾ ಹೋಗಿ ಭೂಮಿಯಲ್ಲಿರುವಂಥ ಕಲ್ಲು ಬಂಡೆವರೆಗೂ ಹಾಕ್ಬಿಡುತ್ತಲ್ಲ, ಗಟ್ಟಿ ಸಿಗೋವರೆಗೂ. ಹ್ಞೂ ಹ್ಞೂ. ಹಾಕ್ಬಿಟ್ಟು ಫಿಲ್ಟರ್ ಪೈಪ್ ಹಾಕೋದು. ಇದು ಕೊರಿಬೇಕಾದ್ರೆ ನಿಮ್ಗೆ 10-15 ಅಡಿಗೆ ನೀರು ಸ್ಟಾರ್ಟ್ ಆಗಿರ್ಬೇಕಲ್ಲ? ಹ್ಞೂ ಹ್ಞೂ. ಈಗ ಇದೆಷ್ಟು ಇಂಚ್ ಬಂತು ಬೋರ್ ಕೊರಿಬೇಕಾದ್ರೆ? ಅದು ಗೊತ್ತಾಗುತ್ತೆ ಅವಾಗ? ಎಷ್ಟು ಗೊತ್ತಾಗಲ್ಲ. ನೀರಿತ್ತು ಅಂದ್ರೆ 3 ಇಂಚ್ ನೀರು ಅಂತಂದ್ರೆ ಹಾಂ ಹಂಗೆ ಮೋಟ್ರ್ ನಾವು ಎಷ್ಟು ಒಳ್ಳೆ ಬಿಡ್ತೀವೋ ಅಷ್ಟು ನೀರು. ಹ್ಞೂ. ಇದಕ್ಕೆ ಮೊದಲು ನೀವು ಸಬ್ಮರ್ಸಿಬಲ್ ಐಡಿಯಾನ ಬೇರೆ ಯಾವುದು? ಸೆಂಟ್ರಿಫಿಕಲ್ ಸೆಂಟ್ರಿಫಿಕಲ್ ಆಗ್ತದೆ. ಈಗ ಆ ಬೋರು ಅಲ್ಲೊಂದು ಇದೆಯಲ್ಲ ಅದು? ಎಲ್ಲ 3 ಅಷ್ಟೇ. ಹ್ಞೂ ಹ್ಞೂ ಹ್ಞೂ. ಎಲ್ಲವೂ ಅಷ್ಟೇ ನೀರು ಸಿಕ್ಕಿದ? ಹ್ಞೂ ಸರ್. ಇಂಥ ಬರಗಾಲದಲ್ಲಿ ಇಷ್ಟು ನೀರು ಬರ್ಬೇಕಾರೆ ಅಲ್ವಾ? ಹೌದಲ್ಲ? ಹ್ಞೂ ಹ್ಞೂ ಹ್ಞೂ. ಹಾಂ ಹಾಂ ಸಿಂಕ್ ಆಗಿದೆ. ಸುಮ್ಮನೆ ನೀವು ಅಲ್ಲಿಗೆ ಬರ್ತೀವಿ ನಂಬರ್ ಸ್ವಲ್ಪ ಹೊತ್ಕೊಂಡ್ವಿ ಬಾ. ಹಿಂಗೆ ಇಟ್ಕೋಬೇಕಷ್ಟೇ, ನಿನ್ನೇನು ಬಿಡು. ಕರೆಕ್ಟ್ ಕಾಣಿಸ್ತಾ ಇಲ್ಲ? ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಸರ್ ಬರ್ರಿ. ಪೂರ ಕಮ್ಮಿ ಆಗಿದೆ. ಹೌದಾ? ಪೂರ್ತಿ ತಳದಲ್ಲಿದೆ ಸರ್. ಈಗ ಸ್ವಲ್ಪ ಹಿಂಗೆ ಸಿಗ್ತಾ ಇದ್ದಾರೆ. ಇಂಥ ಬೇಸಿಗೆ ಯಾಳೆ ಇದಲ್ಲ. ಹೌದು ಸರ್. ಇಷ್ಟು ಪ್ರೆಷರ್ ಇದೆ ಅಂದರೆ ಅಲ್ಲ, ನದಿ ಬಂದವರು ಫುಲ್ಲು ಅಲ್ಲಿ ಹೋಗಿ ಬರ್ತಾರೆ. 3 ಇಂಚ್ ಬರುತ್ತಾರೆ. ಹಾಂ ಮೋಟ್ರ್ ಹಾಕ್ಬಿಡ್ಬೋದಲ್ಲ? ಒಂದು 2-3 ಹಾಕ್ಬೇಕು. ಆಮೇಲೆ ಒಂಚೂರು ಇದ್ರ ಬಗ್ಗೆ ಹೇಳ್ಬಿಟ್ಟೆ. ಇಲ್ಲಿ ಬಂದು ನೀವು ಸ್ವಲ್ಪ ಹತ್ರ ಬರ್ತೀನಿ. ಇಲ್ಲಿ ಬಂದು ಫೋನ್ ಬರುತ್ತೆ. ಅಲ್ಲಿ ಬಂದು ಆತ್ಮೀಯರೇ, ನಾನು ಇವತ್ತು ತೋರಿಸುವಂಥ ಸುದ್ದಿ ಏನಪ್ಪ ಅಂತಂದರೆ ಮರಳು ಬೋರು, ಸ್ಯಾಂಡ್ ಬೋರ್ ಅಂತ ಹೇಳ್ತೀವಿ. ನಮ್ಮ ಮರಳಿನ ಒಳಗೆ ಸಾಕಷ್ಟು ನೀರಿದೆ. ಅದನ್ನು ನೀರು ತೆಗೆಯುವಂಥ ಟೆಕ್ನಾಲಜಿ ಹೇಗೆ ಅಂತಂದರೆ ಸ್ಯಾಂಡ್ ಬೋರ್ ಕೊರೆಯುವಂಥ ತಾಂತ್ರಿಕತೆ ವಿಧಾನ. ನೋಡಿ, ಇದು ವೇದಾವತಿ ನದಿ ಸಾಕಷ್ಟು ದೂರ ಹಿರಿಯೂರು ತಾಲೂಕು ಚಳ್ಳಕೆರೆ ತಾಲೂಕಲ್ಲಿ ಪಾಸಾಗಿ ನಾವಿವತ್ತು ಅರವಿಗುಂಡನಹಳ್ಳಿ ಗ್ರಾಮದಲ್ಲಿ ನಮ್ಮ ಯೋಗಾನಂದ ಮೂರ್ತಿ ಸರ್ ಅವರ ಬ್ರದರ್ ತೋಟದಲ್ಲಿದೆ. ನಾವು ಇವರ ತೋಟ ಇದೆ, ಪಕ್ಕದಲ್ಲಿದೆ. ವೇದಾವತಿ ನದಿ ಪಕ್ಕದಲ್ಲಿದೆ. ಪಕ್ಕದಲ್ಲೇ ಅವರು 400-500 ಅಡಿ ಬೋರ್ವೆಲ್ ಕುಡಿಸಿದ್ರು, ನೀರು ಸಿಗೋದು ಕಡಿಮೆ. ಆದರೆ ಈ ವೇದಾವತಿ ನದಿಯಲ್ಲಿ ಜಲಮಟ್ಟ ಹೇಗಿದೆ, ಮರಳಿನ ಬೋರಿನ ಟೆಕ್ನಾಲಜಿ ಅಂತಂದೇಳಿ ಆ ಸ್ವಾಮಿಯವ್ರ ಮುಖಾಂತರ ತಿಳ್ಕೊಳ್ಳೋಣ. ಸ್ವಾಮಿಯವ್ರ ನಿಮ್ಮ ಹೆಸರು, ಊರ ಹೆಸರು ಹೇಳ್ಬಿಡಿ. ಸರ್, ಗಿರಿಧರ ಮೂರ್ತಿ ಅಂತ ಅರವಿಗೊಂಡನಹಳ್ಳಿ ಸರ್, ಚಳ್ಳಕೆರೆ ತಾಲೂಕು ಅರವಿಗೊಂಡನಹಳ್ಳಿ. ಇದು ಅದೇ ಒಂದು 20-30 ಅಡಿವರೆಗೂ ಹೋಗುತ್ತೆ ಸರ್ ಬೋರ್. ಇದು ಸ್ಯಾಂಡ್ ಬೋರ್, ಸ್ಯಾಂಡ್ ಮರಳು ಬೋರ್ ಸರ್. 30 ಅಡಿವರೆಗೂ 30 ಅಡಿವರೆಗೂ ಹೋಗುತ್ತೆ.
ಅದು ಮತ್ತೆ ಕೇಸಿಂಗ್ ಪೈಪ್ಗೆ ಫಿಲ್ಟರ್ ಹಾಕ್ಬಿಟ್ಟು ಸಫರ್ ಸ್ಪಲ್ ಮೋಟ್ರ್ ಅದು ಬಿಟ್ಟಿವಿ ಸರ್ ನಾವು. ಮತ್ತೆ ಮಾಮೂಲು ಮೊನೋಪ್ಲಸ್ ಮೋಟ್ರೂ ಬಿಡ್ಬೋದು ಸರ್, ಅದಕ್ಕೂ ಬಿಡ್ಬೋದು ಸರ್. ಮತ್ತು ಮಳೆ ಬಂದು ನದಿ ಹರಿತು ಅಂದರೆ 2 ವರ್ಷ ನಮ್ಗೇನು ನೋಡಿ, ಇವತ್ತು ನದಿ ನೀರು ಅರ್ಧ ಇಲ್ಲ ಅರ್ಧ ಇಲ್ಲ ಅಂದ್ರೆ ಹೋದ ಅವಾಗಲೂ 5-6 ವರ್ಷದಿಂದ ಅರ್ಧಿರಂತ ನೀರು. ಇವತ್ತು ಇಂಥ ಬೇಸಿಗೆಯಲ್ಲಿ ಕೇವಲ 27 ಅಡಿಗೆ ನೀರು ತೆಗಿತಾ ಇದ್ದಾರೆ ಅಲ್ವಾ? 27 ಅಡಿ ಎಷ್ಟಿದೆ ಅಂದ್ರೆ ಈ ತಾಂತ್ರಿಕತೆಯಿಂದ ಅರ್ಥ ಮಾಡ್ಕೊಳ್ಬೇಕು. ನಾನು ನೀರು ಕುಡ್ದೆ, ಎಂತ ನೀರಂತಂದ್ರೆ ಯಾವುದೂ ಗಂಗಾ ನೀರನ್ನು ಕಂಪೇರ್ ಮಾಡೋದು ಅಷ್ಟು ಪರಿಶುದ್ಧವಾದಂಥ ನೀರು. ತುಂಗಾಪಾನ ಅಂತ ಏನು ಕರಿತೀವಲ್ಲ ಅಂತ ಪರಿಶುದ್ಧವಾದಂಥ ನೀರು ಮರಳು ಬೋರ್ಲ್ ಬರ್ತದೆ. ಹಾಗಾಗಿ ನದಿ ಪಾತ್ರದಲ್ಲಿರುವಂಥ ಜನರು ಮರಳನ್ನು ಮಾರ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಮರಳನ್ನು ಉಳಿಸುವಂಥ ಕೆಲಸ ಮತ್ತು ಜಲವನ್ನು ಉಳಿಸುವಂಥ ಕೆಲಸ. ಒಂದು ಸಾರಿ ನೀರಿಲ್ಲ ಹರಿದೋಗಿದೆ ಆದರೆ ನನ್ನ ಪ್ರಕಾರ 3-4 ವರ್ಷಗಳ ಕಾಲ ನೀರಿನ ಸಮಸ್ಯೆ ಬರಲ್ಲ. ಅಂಥ ಒಂದು ಪರಿಶುದ್ಧವಾದಂಥ ಗಂಗಾ ಜಲ ಈ ಒಂದು ನದಿಯಲ್ಲಿದೆ. ಇದನ್ನು ಉಳಿಸುವಂಥ ಕೆಲಸವನ್ನು ಸ್ವಾಮಿಯವರು ಅವರ ಟೀಮ್ ಎಲ್ಲ ಮಾಡ್ತಾ ಇದೆ. ಮತ್ತು ನೋಡಿ, ಈ ಮರಳು ಬೋರ್ ಟೆಕ್ನಾಲಜಿಯಿಂದ ಸರಳ ಕೈಗೆಟುಕುವಂಥ ನೀರು, ಕೈಗೆ ಕೇವಲ 5-10 ಅಡಿಗೆ ನೀರು ಸಿಗುತ್ತೆ. ಅಂಥ ಒಂದು ನೀರನ್ನ ನದಿ ಪಾತ್ರಕ್ಕೂ ಸಾವಿರಾರು ಬೋರ್ಗಳಿಂದ ನೀರು ಎತ್ತುವಂಥ ಕೆಲಸ ಮಾಡೋದ್ರಿಂದ ಇದು ಒಂದು ಸರಳವಾದಂಥ ಟೆಕ್ನಾಲಜಿ. ಸ್ಯಾಂಡ್ ಬೋರ್ ಅಂತಂದೇಳಿ ಇವರು 4-6 ಬೋರ್ಗಳು ಕುಡಿದ್ರೆ ಆ ಜಾಗಕ್ಕೂ ತೋರಿಸ್ತೀನಿ. ಈ ನೀರು ಬರುವಂಥ ಫೋರ್ಸ್ ಕಾಣಿಸ್ತಾ ಇದೆ. ಅಷ್ಟು ಸಮೃದ್ಧಿಯಾಗಿ ಬರುವಂಥ ನೀರನ್ನ ಪ್ರೆಜರ್ ನೋಡಿದ್ರೆ ಇವತ್ತು ಇಡೀ 30-40 ಎಕರೆ ಪ್ರದೇಶಕ್ಕೆ ಈ ಥರ 4-6 ಬೋರ್ಗಳು ಕೊಡು ಮರಳು ಬೋರಿಂದ ನೀರು ತೆಗೆಯುವಂಥ ಕೆಲಸನ ನಮ್ಮ ಯೋಗಾನಂದ ಮೂರ್ತಿ ಮತ್ತು ಗಿರಿಧರ ಸ್ವಾಮಿಯವರು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾವೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕಂತ ನನ್ನ ಒಂದು ಅಭಿಪ್ರಾಯ. ಸ್ಯಾಂಡ್ ಬೋರ್, ಫಿಲ್ಟರ್ ಬೋರ್, ಮರಳು ಬೋರ್, ಈ ಥರ 3-4 ಹೆಸರುಗಳಿಂದ ಕರಿತೀವಿ. ನಾವು ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಉಸುಗ್ ಬೋರ್ ಅಂತಾರೆ, ನಮ್ಮ ಕರಾವಳಿ ಕಡೆ ಹೋದ್ರೆ ಸ್ಯಾಂಡ್ ಬೋರ್ ಅಂತಾರೆ. ಈ ಒಂದು ಪದಗಳನ್ನ ಬೇರೆ ಬೇರೆ ಇದರಲ್ಲಿ ನಾವು ಹೇಳ್ತಕ್ಕಂಥದ್ದು ವಿಧಾನ. ಈ ವಿಧಾನವನ್ನ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವಿಜ್ಞಾನಿಗಳು ರೂರಲ್ ಇನೋವೇಷನ್ ಅಂದ್ರೆ ಗ್ರಾಮೀಣರು ಕಂಡುಕೊಂಡಂತ ಟೆಕ್ನಾಲಜಿ ಇದು. ಅವರು ಎಲ್ಲೆಲ್ಲಿ ಮರಳಿನ ನಿಕ್ಷೇಪ ಜಾಸ್ತಿ ಇರ್ತದೆ, ಸ್ಯಾಂಡ್ ಥಿಕ್ನೆಸ್ ಅಂದ್ರೆ ಮರಳಿನ ನಿಕ್ಷೇಪ ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು. ಅಂದ್ರೆ ಕೊನೆ ಪಕ್ಷ 15-20 ಅಡಿ ಸ್ಯಾಂಡ್ ಡಿಪಾಸಿಟ್ ಆಗಿದ್ರೆ ಮಾತ್ರ ಅಲ್ಲಿ ಮರಳಿನ ಬೋರ್ ಅನ್ನ ಕೊಡಲಿಕ್ಕೆ ಸಾಧ್ಯ. ಎಲ್ಲಾ ಕಡೆಗೂ ಈ ಸ್ಯಾಂಡ್ ಬೋರ್ ಫೀಸಿಬಲ್ ಅಲ್ಲ.